ಹಾಯ್. ಕೆಲವರು ಒತ್ತಡದ ವೇಳೆ ಮಿಂಚು ಬಿಡ್ತಾರೆ, ಇನ್ನು ಕೆಲವರು ಕೆಳಗೆ ಬಿದ್ದು ಬಿಡ್ತಾರೆ. ಇದಕ್ಕೆ ಕಾರಣ IQ ಅಲ್ಲ, EI. ಎಸ್, EI ಅಂದ್ರೆ ಎಮೋಷನಲ್ ಇಂಟೆಲಿಜೆಂಟ್. ನಿಮ್ಮ ಭಾವನೆಗಳನ್ನ ಅರ್ಥಕೊಳ್ಳೋದು, ಪ್ರಕ್ರಿಯೆಗಳನ್ನ ನಿಯಂತ್ರಿಸೋದು, ಮುಖ್ಯವಾಗಿ ಇತರರ ಭಾವನೆಗಳನ್ನು ಕೂಡ ಅರ್ಥ ಮಾಡ್ಕೊಳ್ಳೋದು. ನ್ಯೂರೋ ಸೈನ್ಸ್ ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ, ನಿಮ್ಮ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ನಿಮ್ಮ ಭಾವನೆಗಳನ್ನ ನಿಯಂತ್ರಿಸುತ್ತೆ. ಅಂದ್ರೆ ಎಮೋಷನಲ್ ಇಂಟೆಲಿಜೆಂಟ್ ಹೆಚ್ಚಾದ್ರೆ ಮೆದುಳಿನ ಕ್ಷಮತೆ ಮತ್ತು ಶಕ್ತಿ ಹೆಚ್ಚಾಗುತ್ತೆ ಮತ್ತು ಅವ್ಯವಸ್ಥೆ ಕಡಿಮೆ ಆಗ್ಬಿಡುತ್ತೆ. ಆದ್ರಿಂದ EI ಕಡಿಮೆ ಆದಾಗ ನೀವು ಪ್ರತಿಕ್ರಿಯಿಸ್ತೀರಾ, ಮತ್ತೆ EI ಹೆಚ್ಚಾದ್ರೆ ನೀವು ಸ್ಪಂದಿಸ್ತೀರಾ. ಇದೇ ಹಾನಿ ನಿಯಂತ್ರಣ ಮತ್ತು ಭಾವನಾತ್ಮಕ ಪಾಂಡಿತ್ಯದ ನಡುವೆ ಇರುವಂತಹ ಒಂದು ವ್ಯತ್ಯಾಸ. ಸರಿ, EI ನ ಬೆಳೆಸೋದು ಹೇಗೆ? ಒಂದನೇದು, ಭಾವನೆಗಳನ್ನ ಹೆಸರಿಸಬೇಕು, ಇತರರನ್ನ ಅರ್ಥ ಮಾಡ್ಕೊಳ್ಬೇಕು, ಮುಖ್ಯವಾಗಿ ಪ್ರಚೋದನೆ ನೀಡುವ ವಿಷಯಗಳನ್ನ ಬರೀಬೇಕು. ಪ್ರತಿಕ್ರಿಯೆ ನೀಡೋದಕ್ಕಿಂತ ಮುಂಚೆ ಒಂದು ದೀರ್ಘವಾದ ಉಸಿರನ್ನ ತೆಗೆದುಕೊಳ್ಬೇಕು. ಯಾಕಂದ್ರೆ EI ಅನ್ನೋದು ಒಂದು ಶಕ್ತಿಯ ಮಿಸೈಲ್ ತರ, ಆದ್ರೆ ಇದು ಹತಾಶೆಯಲ್ಲ, ಬದಲಿಗೆ ಶಾಂತಿಯ ಅಸ್ತ್ರ. ಸೊ ನಿಮ್ಮ ಭಾವನೆಗಳನ್ನ ಕಂಟ್ರೋಲ್ ಮಾಡಿದ್ರೆ ಭವಿಷ್ಯ ನಿಮ್ದಾಗತ್ತೆ. ಇನ್ನು ಹೆಚ್ಚಿನ ಮಾಹಿತಿಗೆ ಅಪರಿಮಿತವುಗಳನ್ನ ಫಾಲೋ ಮಾಡಿ ಮತ್ತು ಮೆದುಳು ಅಂತ ಕಮೆಂಟ್ ಮಾಡಿ.